ಬಾಡಿಗೆ ಮನೆ ಮಾಡಿ ಹಾಸಿಗೆ ಅಂತಂದು ಬೆಳಗಾವಿ ಜಗದೀಶ್ ಶೆಟ್ಟರ್ ಲೋಕಲ್ ಆಗಂಗಿಲ್ಲ ಅಂತ ಹೇಳ್ತಾರೆ. ಯಾರು ಹೇಳಿದ್ರು? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಅದಕ್ಕೆ ಜಗದೀಶ್ ಶೆಟ್ಟರ್ ಉತ್ತರ ಕೊಟ್ಟರಲ್ಲ ರೀ, ಉತ್ತರ ಕೊಟ್ಟರು. ಮತ್ತು ಈಗಾಗಲೇ ಆ ಲೋಕಲ್ ಇಶ್ಯೂದು ಇವ್ರು ಇಲ್ಲಾರ ಅಲ್ಲ ಇಲ್ಲ ಮುಗಿದು ಹೋಗೈತದ್ರೆ ಯಾವ್ಯಾವ ಅದು ಯಾವ ಕಾರಣಕ್ಕೆ ಎದ್ದಿತ್ತು ತಮಗೂ ಗೊತ್ತೈತ್ರಿ. ಈಗ ಯಾರ್ಯಾರು ಕಲ್ಮನ್ ಟಿಕೆಟ್ ಕೇಳಿದ್ರು ಅಸ್ಮಾನ್ ಆ ವಿಷಯದಿಂದ ಅದು ಹೊರಗಿನವರು ಹಿಂಗೆ ತಂದಿದ್ದಾರೆ. ಆ ಇಶ್ಯೂ ನಾವು ಎಲ್ಲ ಹೇಳಿದ್ವಿ. ಯಾಕಂದ್ರೆ ಅವ್ರು ಹೆಚ್ಚು ಕಮ್ಮಿ ಸುರೇಶ್ ಅಂಗಡಿ ಅವ್ರ ಮನೆ ಅಲ್ಲೇ ಇರ್ತಾರೆ ಅಥವಾ ಬಾಡಿಗೆ ಮನೆ ಮಾಡಿರ್ತಾರೆ. ಬಾಡಿಗೆ ಮನೆ ಮಾಡಿ ಇರ್ಬೋದಲ್ಲ, ಎಷ್ಟೋ ಮಂದಿ ಇರ್ತಾರೆ, ಅದೇನು ತಪ್ಪಿಲ್ಲ. ಮತ್ತು ಈ ಕಾಂಗ್ರೆಸ್ ಅವ್ರಿಗೆ ಹೇಳ್ಬೇಕಂದ್ರೆ ಏನು ಹೇಳ್ತಾರೆ, ಏನು ಮಾಡೋಕ್ಕಾಗ್ತೈತಿ? ಬೆಳಗಾವಿ ರೀ. ಸೊ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ, ಯಾಕಂದ್ರೆ ನೋಡ್ರಿ ಇವತ್ತು ನಾಮಿನೇಷನು. ಸೊ ಇಂಥ ಕೆಟ್ಟ ಬಿಸಿಲಲ್ಲೇನೋ ಜನ ಇಷ್ಟೆಲ್ಲ ಬಂದು ಮೆರವಣಿಗೆ ನಿಂತು ಅಂದರೆ ಪ್ರೀತಿ ಇದ್ದಾಗನೇ ಇಷ್ಟು ಜನ ಬರ್ತಾರೆ. ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಜಗದೀಶ್ ಶೆಟ್ಟರ್ ಎಷ್ಟು ಲಕ್ಷ ಗಂಟೆ ಲೀಡ್ಲಿ ಗೆಲ್ತಾರೆ ಅಂತೇಳಿ ನಮಗೊಂದು ಕಾನ್ಫಿಡೆನ್ಸ್ ಇವತ್ತು ಬಾಯ್ ಎಲೆಕ್ಷನ್ದಲ್ಲಿ ಅರವಾಮಿ ಮತ್ತು ಗೋಕಾಕಲ್ಲಿ ಲೀಡ್ ಕೊಟ್ಟು ಗೆಲ್ಲಿಸ್ಕೊಂಡು ಬಂದಿದ್ದಾರೆ. ಬರೀ 5,000 ಅಂತರದಿಂದ ಗೆದ್ದಿದ್ದಾರೆ ಮಂಗಳ ಅಂಗಡಿ ಅವರು. ಈ ಸರಿ ಎಷ್ಟು ಲೀಡ್ ಕೊಡ್ತೀರಿ? ಈಗ ಎರಡು ಇಶ್ಯೂ ರೀ. ಒಂದು ಇವ್ರೇನಿದ್ರಿ ಈಗ ರೀ ಮೋದಿ ಅಲೆ ಇಲ್ಲ ಅಂತ ಹೇಳತ್ತಾರ ಅಂತ ಒಂದು ಅಂದ್ರೆ. ಸೊ ಮೋದಿ ಅಲೆ ಐತು ಇಲ್ಲ ಅನ್ನೋದಕ್ಕೆ ನಿಮ್ಮ ಟಿ ವಿಗಳು ನ್ಯಾಷನಲ್ ಇವು ಏನು ಸರ್ವೆ ಮಾಡತ್ತಾರಲ್ಲ ರೀ, ಆ ಸರ್ವೆ ನೋಡಿದ್ರೆ ಮೋದಿ ಅಲೆ ಇಲ್ಲ ಅಂತ ನಿಮಗೆ ಗೊತ್ತಾಗ್ತಿದ್ರೆ, ಅವ್ರು ಅದನ್ನು ನೋಡ್ರೆ ಗೊತ್ತಾಗ್ತಿದೆ. ಆಮೇಲೆ ನೀವು ಹೇರಲ್ಲ ಬೈ ಇಲೆಕ್ಷನ್ ಬೇರೆ ಆಗ್ತದೆ, ಜನರಲ್ ಎಲೆಕ್ಷನ್ ಬೇರೆ ಆಗ್ತದೆ. ಈ ಸಲ ಅಂದ್ರೆ ನೀವು ಬರೀ ಗೋಕಾಕು ಅರಬಾವಿ ಸೌತ್ ಅಷ್ಟನ್ನು ಬೇಡ್ರಿ, ರಾಮದುರ್ಗ ಬೈಲೊಂಗಲ ಆಮೇಲೆ ಸೌದತ್ತಿ ಇಲ್ಲಿ ಎಲ್ಲ ಮತ್ತು ಗ್ರಾಮೀಣ ಸೌತ್ ನಾರ್ತ್ ಎಲ್ಲ ಕಡೆ ಮಾಡತ್ತಾರೆ, ಎಲ್ಲ ಕಾರ್ಯಕರ್ತರು ಮಾಡತ್ತಾರೆ, ಎಲ್ಲ ಕಡೆ ಐತಿ. ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ತಾರೆ ಜಗದೀಶ್ ಶೆಟ್ಟರ್. ಎಲ್ಲೋ ಒಂದು ಕಡೆ ಕಾಸ್ಟ್ ಫ್ಯಾಕ್ಟರ್ ಮೇಲೆ ವೋಟ್ ಕೇಳ್ತಾ ಇದ್ದಾರೆ. ಅಲ್ಲ ಇಲೆಕ್ಷನ್ ಬಂದಾಗ ಅವೆಲ್ಲ ಸ್ವಾಭಾವಿಕ ಎಲ್ಲ ನಡಿವನಾರ ಕೇಳ್ತಾರೋ. ಕರೆ ಜನ ಅದನ್ನು ಅಷ್ಟು ಇದನ್ನು ಸೀರಿಯಸ್ ತಗೋದಿಲ್ಲ ಅಂತೇಳಿ ನನಗೆ ಅನಿಸ್ತೈತೆ. ಯಾಕಂದ್ರೆ ಇದು ಭಾರತ ದೇಶ ಚುನಾವಣೆ, ನರೇಂದ್ರ ಮೋದಿ ಅವರ ಅವ್ರ ಫೇಸ್ ವ್ಯಾಲ್ಯೂ ಜಾಸ್ತಿ ಇರ್ತೈತಿ. ಇವೆಲ್ಲ ವರ್ಕೌಟ್ ಆಗೋದಿಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ಸ್ಪೀಚ್ ಅಲ್ರಿ? ಹಾಂ ಹಾಂ ಅಲ್ಲಿ ಈಗ ಹೆಂಗೆ ಹೇಳಕ್ಕಾಗ್ತೈತಿ ರೀ? ಅಲ್ಲ ಅವರು ಯಾವ ಮುಖ್ಯಮಂತ್ರಿ ಇರ್ತಾರೋ ಅವ್ರಿಗೇನು ಸೋರ್ಸ್ ಇರ್ತದೆ ನಮ್ಗೆ ಗೊತ್ತಿರೋದಿಲ್ಲ. ಸೊ ಚುನಾವಣೆ ಆದ ನೋಡ್ರಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನೀವೇನು ಮೀಡಿಯಾ ಸರ್ವೆ ತೋರ್ಸಾತೀರಿ ಅದರ ಪ್ರಕಾರ 22+3 ಅನ್ನತ್ತೀರಿ. ಆ ರೇಂಜ್ ಒಳಗೆ ಏನಾರ ನಮಗೆ ಸೀಟ್ ಬಂದು ಅಂದ್ರೆ 24-25 ಡೆಫಿನೆಟ್ ಆಗಿ ಅಂದ್ರೆ ಅವ್ರಿಗೆ ಒಂಥರ MLA ಹೋಗು ಅಂತ ಇದಾಗ್ತೈತೆ. ಅಂದ್ರೆ ನಮಗೆ ಮುಂದೆ ಭವಿಷ್ಯಂಗನ ವಿಚಾರ ಬರ್ಬೋದು ಅಂತ. ಇಲ್ಲ ಅವರು ತಮ್ಮ ಲೆಕ್ಕಾಚಾರಕ್ಕೆ ಗ್ಯಾರಂಟಿ ವರ್ಕೌಟ್ ಆಗ್ತೈತೆ ಅವ್ರು ಏನತ್ತಾರೆ. ಖರೆ ಈಗ ನಿಮ್ಗೊಂದು ಮಾತೈತೆ, ನಾವು ಭಾಳ ಸರ್ಕಾರ ನೋಡಿದ್ದೀವಿ. ಒಂದು ಸರ್ಕಾರ ಆದ ನಂತರ ಎಂಟಿ ಇನ್ಕಮ್ ಅನ್ಸಿ ಒಂದು 3 ವರ್ಷ ಮೇಲೆ ಬರ್ತೈತೆ ರೀ. ಇವ್ರು 1 ವರ್ಷ ಇನ್ನೂ ಆಗಿಲ್ಲ ಇಷ್ಟು ಎಂಟಿ ಇನ್ಕಮ್ ಅನ್ನಿಸ್ತೈತಿಲ್ಲ ಸರ್ಕಾರ. ಅಂದ್ರೆ ಇಷ್ಟು ಎಂಟಿ ಇನ್ಕಮ್ ಅನ್ಸಿ ಯಾವುದೂ ನೋಡಿಲ್ಲ ನಾವು. ಅಷ್ಟು ಐತೆ ಅಂದ್ರೆ ಅದ್ರ ಇಫೆಕ್ಟ್ ಗ್ಯಾರಂಟಿ ವರ್ಕೌಟ್ ಆಗೋದಿಲ್ಲ. ಡೆಫಿನೆಟಾಗಿ ಭಾರತೀಯ ಜನತಾ ಪಾರ್ಟಿ ಹೆಚ್ಚಿನ ಸೀಟ್ ಕರ್ನಾಟಕದಲ್ಲಿ ಗೆಲ್ತಾರೋ. ಮುಂದೆ ಒಳ್ಳೆ ಭವಿಷ್ಯ ಇದೆ ರಾಜ್ಯ. ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರು ದಾರಿ ತಪ್ತಾ ಇದ್ದಾರೆ ಅಂತ ಮಾತಾಡಿ ಅದಕ್ಕೆ ಕ್ಲಾರಿಫೈ ಮಾಡಿದಾರಲ್ಲ. ಕಾಂಗ್ರೆಸ್ನವರು ಅದೇ ಇಶ್ಯೂ ಇಟ್ಕೊಂಡು ರಾಜ್ಯದಲ್ಲಿ ಅಂದ್ರೆ ಚುನಾವಣೆ ಎದುರಿಸ್ತಾ ಇದ್ದಾರೆ. ಅಂದ್ರೆ ಮಹಿಳೆಯರಿಗೆ ಅವಮಾನ ಮಾಡಿದ್ರು ಅಲ್ಲ, ಅದಕ್ಕೆ ಕುಮಾರಸ್ವಾಮಿ ಕ್ಲಾರಿಫೈ ಮಾಡಿದಾರಲ್ಲ ರೀ. ಅದು ಇಶ್ಯೂ ನಮ್ಮ ಅಂದ್ರೆ ಅವರೇ ಮಾತಾಡಿ ಅವರೇ ಉತ್ತರ ಕೊಟ್ಟ ಸೂಕ್ತ. ಅದಕ್ಕೆ ಎಲ್ಲ ಕಡೆ ಭಾಷಣ ಮುಂದೆ ಸರ್ಕಾರ ಬಂದ್ರೆ ನಾನೇ ಸೇಮ್ ಮಾಡ್ತೀನಿ. ಈ ಉತ್ತರ ಕರ್ನಾಟಕ MLAಗಳೆಲ್ಲ ಸಪೋರ್ಟ್ ಮಾಡ್ಬೇಕಂತೇಳಿ ನೀವು ಸಪೋರ್ಟ್ ಮಾಡ್ತೀರಾ? ಅಲ್ಲ ಯತ್ನಾಳ್ CM ಆದ್ರೆ ಚಲೋ ಆಯ್ತಲ್ಲ. ನಮ್ಮ ಉತ್ತರ ಕನ್ನಡ CM ಆದ್ರೆ ಕೆಟ್ಟ ಆಗ್ತೈತ್ರಿ. ಅಲ್ಲ ಯತ್ನಾಳ್ CM ಆಗ್ತಾರ ಅಂತ ತಗೋರಿ. ಯಾಕಂದ್ರೆ ಬೆಳಗಾವಿ ಬಿಜನಗರ ಉತ್ತರ ಕನ್ನಡ CM ಆದ್ರೆ ನಾವು ಖುಷಿ ಪಡ್ಕೋತೀವಿ. ಒಳ್ಳೆ ನಾವು ಸ್ವಾಗತ ಮಾಡ್ತೇನೆ. ಆದ್ರೆ ಒಳ್ಳೇದಂತ ನನ್ನ ವೈಯಕ್ತಿಕವಾಗಿ ದಾಳಿ ಮಾಡ್ತಾರೆ. ಏನ್ರಿ ಬಹಳಷ್ಟು ವೈಯಕ್ತಿಕ ದಾಳಿ ಆಗ್ತದೆ. ಸತೀಶ್ ಜಾರಕಿಹೊಳಿ ಕ್ಷೇತ್ರ ಹೋಗ್ತಾರೆ, ಅಲ್ಲೇ ಮಶಾಂದ ತಿರುಗಾಡೋದು ಎಲ್ಲ ಮಾತಾಡ್ತಾರೆ. ಅದು ಅವ್ರು ಹೊತ್ತ ಕೊಡ್ತಾರಲ್ಲ ರೀ. ಚಿಕ್ಕೋಡಾಗದ ನಮ್ಮ ಪ್ರಭಾಕರ್ ಕೋರೆ ಸಾಕೋರು ಮಾಂದೇಶ್ ಕೋರು ಇದಾಗಿದ್ರಲ್ಲ ಇಲ್ಲಿ ಸರ್. ಈಗ ಮೇನಕಾ ಗಾಂಧಿ ಅವರು ಹೇಳ್ತಾರೆ ಅಂದ್ರೆ ಬಿಜೆಪಿ 2 ಸೀಟ್ ಬರಲ್ಲ. ನಿಮ್ಮ ಪಕ್ಷದವರೇ ಈ ತರ ಯಾರು ಹೇಳಿದಾರೆ? ಮೇನಕಾ ಗಾಂಧಿ ನೋಡ್ರಿ, ಈಗ ಮೋದಿ ಅವ್ರ ಈ ಬಾರ್ 400 ಪಾರ್ ಅಂತ ಹೇಳಿದ್ದಾರೆ. ಸೊ ND ಹೈಯೆಸ್ಟ್ ಲೀಡ್ ಬರ್ತೈತಿ, ನಿಮ್ಗೆಲ್ಲ ಗೊತ್ತಿದೆ. ಖಂಡಿತ ಗೆಲ್ತಾರೋ. ಮತ್ತು ಅವ್ರು ಕೆಲವೊಂದು ಮಂದಿಗೆ ಹೇಳಿದ್ರಾಗ ಏನೋ ಈ ಕಾಂಗ್ರೆಸ್ ಅವರೆಲ್ಲ ಹೇಳ್ತಾರೆ BJP ಈಗ ಸೀಟ ಬರೋದಿಲ್ಲ, ಅವ್ರ ಕ್ಲಿಯರ್ ಮೆಜಾರಿಟಿ ಬರೋದಿಲ್ಲ ಅಂತ. ಕ್ಲಿಯರ್ ಮೆಜಾರಿಟಿ ಬಂದಿದ್ದಾರೆ June 4ಕ್ಕೆ ನಾವು ನೀವು ಕೂಡಂದು ಅವಾಗ ಆಗ್ಲಿತ್ತು ಬೈಕ್ ನಮ್ದು ಚಲೋ ಆಗ್ತದೆ. ಒಬ್ಬರು ಈ ಬೆಳಗಾವಿ ಪಾರ್ಲಿಮೆಂಟ್ ಸುರೇಶ್ ಅಂಗಡಿ ಅವ್ರು MP ಆಗಿ ಮಿನಿಸ್ಟರ್ ಆದ ನಂತರ ಎಷ್ಟು ಕೆಲಸ ಅದು ಏನೋ ದೇವ್ರದಾಗ ಜಗದೀಶ್ ಶೆಟ್ಟರ್ ಗೆದ್ದು
ಪಾರ್ಲಿಮೆಂಟ್ಗೆ ಹೋಗಿ ಮಿನಿಸ್ಟರ್ ಆದ್ರೆ ನಮ್ಮ ಕ್ಷೇತ್ರಕ್ಕೆ ಇನ್ನೂ ಬೆಳಗಾವಿ ಸ್ವಾಭಿಮಾನದ ಬಗ್ಗೆ ಮಾತಾಡ್ತಾ ಇದ್ದಾರೆ ಸರ್. ಬೆಳಗಾವಿ ಸ್ವಾಭಿಮಾನದ ಪ್ರಶ್ನೆ ಇದ್ದಿದ್ದು ಹೊರಗಿನವ್ರಿಗೆ ಮನೆ ಮಗನ vote ಹಾಕಿ, ಹೊರಗಿನ vote ಹಾಕ್ಬೇಡಿ ಅಂತ. ಅಲ್ಲ ಈಗ ನೋಡ್ರಿ ಇಲೆಕ್ಷನ್ ಅಂದ್ಕೂಲೆ ಇವನ್ನೆಲ್ಲ ನೆನಪಾಗ್ತಾವ್ರಿ ಸ್ವಾಭಿಮಾನ ಮತ್ತೊಂದು. ಸೊ ಮತ್ತು ಅವರು ಇದನ್ನ ಇಶ್ಯೂ ಮಾಡವ್ರನ್ನ ಯಾರೆಲ್ಲ ಅವ್ರ ಜಾಗದಾಗ ಬೇರೆ ಪಾರ್ಟಿಯವ್ರು ಇದ್ರು ಮಾಡವ್ರ ಅದನ್ನ ಏನು ತಪ್ಪನ್ನಕ್ಕಾಗೋದಿಲ್ಲ. ಕರೆ ಜಗದೀಶ್ ಶೆಟ್ಟರ್ನ ಅದು ಹೊರಗಿನವ್ರು ಅನ್ನೋದನ್ನ ಜನ ಹೆಚ್ಚು ಕಮ್ಮಿ ಮರ್ತಾರೋ, ಚುನಾವಣೆ ಪೂರ್ತಿ ಮರಿತಾರೋ, ಅವ್ರನ್ನ ಸ್ವೀಕಾರ ಮಾಡ್ತಾರೆ ನಮ್ಮ ಬೆಳಗಾವಿ ಪಾರ್ಲಿಮೆಂಟ್ ಜನ ಅಂತೇಳಿ ನನಗೆ ಆಸೆ ಈ ಇದೆ. ಚುನಾವಣೆಯನ್ನ ಬಾಲ್ಚನ್ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಅಲ್ಲ ಸೀರಿಯಸ್ ನಮ್ಮ ಚುನಾವಣೆ ಹೆಂಗೆ ಮಾಡ್ತು ಅದೇ ಥರ ತೊಗೊಂಡ್ರೆ ಅಂದ್ರೆ ಈಗೇನು ಭಾಳ ಅಂದರೆ ಜಿದ್ದಿಗೆ ಬಿದ್ದು ಯಾರ ಜೊತೆ ಕುಸ್ತಿ ಹಿಡಿದು ಮಾಡತ್ತಿಲ್ಲ ನಾವ್ರೆ. ನಮ್ಮ ಚುನಾವಣೆ ಹೆಂಗೆ ಅಗದಿ ಆರಾಮಾಗಿ ಮಾಡ್ತಿದ್ದು, ಇದನ್ನು ಇಲೆಕ್ಷನ್ ಅದು ಆರಾಮಾಗಿ ಸಮಾಧಾನಲಿ ಶಾಂತಲಿ ನಮ್ಮ ಜನಕ್ಕೆ ಓಟ್ ಹಾಕ್ರಪ್ಪ ಅಂತ ಹೇಳ್ತೀವಿ. ಅದಕ್ಕೆ ಹಂಗೆ ನಾವು ಅಂದ್ರೆ ಸೀರಿಯಸ್ ಅಂದ್ರೆ ಏನು ನೀವು ಅವೇನು ಜಗಳ ಮಾಡಂತೀರಿ ಅಂತಲ್ರಿ. ಎಲ್ಲೋ ಹಣಕಾಸಿನ ಯಾರದ್ರಿ ಖರ್ಚು ವೆಚ್ಚ ವಿಚಾರದಾಗ ಸರ್ ಹಾಂ ಎಲ್ಲೋ ಬಿಜೆಪಿ ನಮ್ಮ ರೊಕ್ಕಲ್ಲೇ ನಮ್ಮ ಬಿ ಜೆ ಪಿ ಅವ್ರು ಗೆಲ್ತಾರ್ರಿ. ಅಲ್ಲ ಚಿಕ್ಕೋಡಿ ಒಳಗೆ ಏನದ ಸರ್ ಬಿಜೆಪಿ ಅಲ್ಲಿ ಅನ್ನ ಸಾಹೇಬ್ ಜೊಲ್ಲೆ ಗೆಲ್ತಾರಂತ ಐತ್ರಿ, ಓಡಾಡತ್ತಾರ ಅವರು ಎಲ್ಲಾರಿ. ನಿಮಗೆ ಇಲ್ಲಿ ನಮಗೆ ಕರೆದಿಲ್ರಿ, ನಾವು ಇಲ್ಲೇ ಭಾಳ ಬಿಸಿ ಅದ್ರಿ ಬೆಳಗಾವಿ ಪಾರ್ಲಿಮೆಂಟ್ದಾಗ. ಅಲ್ಲಿ ಇಲ್ಲೇ ಕೆಲಸ ಭಾಳ ಅದಾವ್ರಿ, ಇಲ್ಲೇ ಮಾಡ್ತೀವಿ. ಅವ್ರಲ್ಲಿ ಮಾಡಾಕತ್ತಾರಲ್ಲ ರೀ. ಸರ್ ಲಖನ್ ಜಾರಕಿಹೊಳಿ ತಟಸ್ಥಾಗಿ ಉಳಿದಿದ್ದಾರೆ, ಎಲ್ಲೂ ಬರ್ತಾ ಇಲ್ಲ. ಹೌದು ಅವ್ರು ಇಂಡಿಪೆಂಡೆಂಟ್ MLC ಇರ್ಲಾರ ಮತ್ತೆ ಹೋಗೋದಲ್ಲಿ ಇನ್ನೂ ಏನೋ ಡಿಸಿಷನ್ ತೊಗೊಂಡಂಗೆ ಕಾಣೋದಿಲ್ಲ. ಅದಕ್ಕೋಸ್ಕರ ನಿಮಗೆಲ್ಲ ಜೂನ್ 4ಕ್ಕೆ ಅವ್ರೇನು ಹೇಳ್ತಾರಲ್ಲ NDA 370 ಮ್ಯಾಗತಿ ಆರಾಮಾಗಿ ಬರ್ತಾವೆ, ಮೋದಿಯವ್ರು ಪ್ರೈಮ್ ಮಿನಿಸ್ಟರ್ ಆಗ್ತಾರೋ, ಕಾಂಗ್ರೆಸ್ ದೇಶದಲ್ಲಿ ಡೆಫಿನೆಟಾಗಿ. ಯಾಕಂದ್ರೆ ನೀವು ಎಲ್ಲ ಬೇಸ್ ಅವ್ರು ಕಳ್ಕೊತಿದ್ದಾರೆ. ನೀವೇ ನೋಡ್ತಾ ಕರ್ನಾಟಕ ತೆಲಂಗಾಣ ಎರಡು ಬಿಟ್ಟರೆ ಎಲ್ಲೂ ಬೇಸ್ ಇಲ್ಲ ಅವ್ರದ. ರಾಜ್ಯ ಹೊಸ ಗೌರ್ಮೆಂಟ್ ಅಲ್ಲ ಬಂದರೆ ಒಳ್ಳೇದು. ಅಲ್ಲ ಬದಲಾವಣೆ ಆಗ್ಬೋದು. ಅಲ್ಲಲ್ಲ ನಾ ಏನಿಲ್ಲ, ಜಾಸ್ತಿ ಸೀಟ್ ಏನೋ ಬಂದ್ರೆ MLAಗಳು ಅತಂತ್ರ ಆಗೋ ಪರಿಸ್ಥಿತಿ ಬರ್ಬೋದತ್ ಹಂಗೆ ಅನಿಸ್ತೈತ್ರಿ. ಅವ್ರ ಮೈಂಡ್ ಒಳಗೆ ಏನಿದೆ ನೋಡ್ಬೇಕಲ್ಲ. DK ಶಿವಕುಮಾರ್ ಹೇಳ್ತಾ ಇದ್ದಾರೆ, ನಾನು ಒಕ್ಕಲಿಗರ ಸಮುದಾಯದಲ್ಲಿ ಸಮಾವೇಶದಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಇದೆ ಅಂತ ನಾನೇ ಹೇಳಿ CM ಬದಲಾವಣೆ ಅವರೇ ಮಾತಾಡ್ತಾ ಇದ್ದಾರೆ. CM ಆಗ್ತೀನಿ. ಈಗ ಅವ್ರ ವಿಷಯ ನಾ ಏನು ಹೇಳಿ ನೀವು ಅವ್ರಿಗೆ ಕೇಳಿಬಿಡಲ್ಲ ರೀ. CM DK ಶಿವಕುಮಾರ್ ಅವ್ರು ಅಲ್ಲಿ ಹೇಳಿದ್ದು, ಈಗ ನಾ ಏನು ಬದಲಾವಣೆಗಳು ಅವ್ರವ್ರ ಕಡೆ ಅಂದ್ರೆ ಈಗ ನೋಡ್ರಿ ಅವ್ರು ಓಟ್ ತೊಗೊಳಕ್ ಓಟ್ ತೊಗೊಳಕ್ ಅವರು ಮಾಡವ್ರಿ, ಕುಮಾರಸ್ವಾಮಿ ಅವ್ರು ಮಾಡವ್ರಿ. ಇವೆಲ್ಲ ಪಾಲಿಟಿಕ್ಸ್ ಏನು ಮಾಡಕ್ ಆಗೋದಿಲ್ರಿ. ಕ್ಷೇತ್ರ ಅಡ್ಡಾಡಿದ್ರು ಯಾವ ಥರ ಅಲ್ಲಿ ಇಲ್ಲ ಚಲೋ ಐತೆ ಎಲ್ಲ ಕಡೆ. ನಾವು ನಾಗರೂ ದೊಡ್ಡ ಸಭೆ ಮಾಡಿದ್ವಿ ಮಾಡಿ ನಮ್ಮ ಜನ ಎಲ್ಲ BJPಗೆ ಮಾಡ್ರಪ್ಪ ಅಂತ ಎಲ್ಲರಿಗೂ ಹೇಳಿದ್ವಿ ರೀ. ಸೊ ಆ ಥರ ಟ್ರೆಂಡ್ ಇದೆ, ಚಲೋ ಆಗ್ತೈತೆ ಒಟ್ರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.